ಮಾಂಗಲ್ಯ ದೋಷ ಏನಾರು ಇತ್ತು ಅಂತಂದರೆ ಈ ಸರಳವಾದಂತಹ ಒಂದು ತಂತ್ರವನ್ನು ನೀವು ಮಾಡಿ ಖಂಡಿತವಾಗ್ಲೂ ಕೂಡ ಮಾಂಗಲ್ಯ ದೋಷ ನಿವಾರಣೆ ಆಗುತ್ತೆ. ಈ ಮಾಂಗಲ್ಯ ದೋಷ ಇತ್ತು ಅಂತಂದರೆ ಗಂಡನಿಗೆ ಅಭಿವೃದ್ಧಿ ಮತ್ತು ಗಂಡನಿಗೆ ಹಣಕಾಸು ಆರೋಗ್ಯ ಎಲ್ಲವೂ ಕೂಡ ಸಮಸ್ಯೆ ಆಗುತ್ತೆ. ಇನ್ನು ಅನೇಕ ರೀತಿಯಂಥ ಅದ್ಭುತವಂತ ವಿಚಾರ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ವಿನಯ್ ಯೋಗಿ ಗುರೂಜಿ ಅಂತ ಯೂಟ್ಯೂಬ್ ಚಾನಲ್ಗೆ ನೀವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನನ್ನು ಒತ್ತಿ, ಮತ್ತು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮನ್ನು ಕೂಡ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಫಾಲೋವನ್ನು ಮಾಡಿಕೊಡಿ. ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವಿ ಚೈದ್ಮೇಷ್ಟು ಪತ್ನಿ ಚಮಹಿ ತನ್ನೋ ಐಶ್ವರ್ಯ ಲಕ್ಷ್ಮಿ ಪ್ರಚೋದಯತೆ. ಎಲ್ಲರಿಗೂ ನಮಸ್ಕಾರ. ಇನ್ನು ಇದೇ ತಿಂಗಳು ಆನ್ಲೈನ್ ಕ್ಲಾಸ್ ಇದೆ. ಈ ಒಂದು ಅದ್ಭುತವಾದಂಥ ಒಂದು ಆನ್ಲೈನ್ ಕ್ಲಾಸ್ಗೆ ನೀವೆಲ್ಲರೂ ಕೂಡ ಜಾಯಿನ್ ಆಗಿ. ಏನು ಅಂತಂದರೆ ಈ ಒಂದು ಆನ್ಲೈನ್ ಕ್ಲಾಸಲ್ಲಿ ವಿಶೇಷವಾಗಿ ನೆಗೆಟಿವ್ ಎನರ್ಜಿ ರಿಮೂವಲ್ ಕ್ಲಾಸ್ ಅಂತ. ನಿಮ್ದು ಯಾವುದೇ ರೀತಿಯ ದೇಹದಲ್ಲಿ, ಮನಸ್ಸಿನಲ್ಲಿ, ಆತ್ಮದಲ್ಲಿ, ಮನೆಯಲ್ಲಿ ಮತ್ತು ಮನಸ್ಸಿನಲ್ಲಿ ಮತ್ತು ನಿಮ್ಮ ಜೊತೆಲಿರೋ ನೆಗೆಟಿವ್ ಎನರ್ಜಿ ಇತ್ತು ಅಂದರೆ ಅವನು ಕಿತ್ತು ಬಿಸಾಕ್ಬಿಡ್ಬೋದು ಅಂತ ಒಂದು ಅದ್ಭುತವಾದಂತಹ ಒಂದು ಟೆಕ್ನಿಕಲ್ನ ಹೇಳ್ಕೊಡ್ತೇನೆ. ಯಾರೇ ಮಾಟ ಮಂತ್ರ ವಾಮಾಚಾರ ಮಾಡಿತ್ತು ಅಂತಂದಾಗಿರ್ಬೋದು, ಅದು ನೀವೇ ದೃಷ್ಟಿದೋಷ ಆಗಿರ್ಬೋದು. ದೃಷ್ಟಿದೋಷನ ತೆಗೆಯೋದಕ್ಕೆ ಒಂದು 10 ಥರ ಒಂದು ಅದ್ಭುತವಾದಂಥ ಒಂದು ತಂತ್ರವನ್ನು ಹೇಳ್ಕೊಡ್ತೀನಿ. ಮಿಸ್ ಮಾಡದೆ ನೀವು ಈ ಒಂದು ಕ್ಲಾಸನ್ನು, ಆನ್ಲೈನ್ ಕ್ಲಾಸ್ ಮನೆಯಲ್ಲೇ ಕೂತ್ಕೊಂಡು ನೀವು ಕ್ಲಾಸನ್ನು ನೀವು ಅಟೆಂಡ್ ಮಾಡ್ಬೋದು ಗೊತ್ತಲ್ಲ. ಇದೇ ತಿಂಗಳ ಕೊನೆಯ ಭಾಗದಲ್ಲಿ, ಅಂದರೆ ಕೊನೆ ಇದರಲ್ಲಿ ಒಂದು 26-27ನೇ ತಾರೀಕಲ್ಲಿ ಈ ಒಂದು ಕ್ಲಾಸ್ ಇದೆ, ಆನ್ಲೈನ್ ಕ್ಲಾಸು. ಮನೆಯಲ್ಲೇ ಕೂತ್ಕೊಂಡು ಇದು ಎಲ್ಲದರ ಒಂದು ಪ್ರಯೋಜನ ಪಡ್ಕೊಳ್ಳಿ. ಯಾಕಂದರೆ ನಿಮಗೆ ನಮ್ಮ ದೇಹದಲ್ಲಿ 2 ಇರಬೇಕು, ಒಂದು ದೇವ್ರು ಇರಬೇಕು, ಇಲ್ಲಿ ದೆವ್ವ ಇರಬೇಕು. ಅದಲ್ಲ, ದೇವ್ರಿದೆ ಅಂತಂದ್ರೆ ದೆವ್ವ ಬರಲ್ಲ, ದೆವ್ವ ಇದೆ ಅಂತಂದರೆ ದೇವ್ರ ಹತ್ರ ಬರೋಕ್ಕಾಗೋದಿಲ್ಲ. ನೆಗೆಟಿವ್ ಇರಬೇಕು, ಪಾಸಿಟಿವ್. ಅಂದರೆ ದೇವ್ರ ಅಂದರೆ ನೆಗೆಟಿವ್ ಮತ್ತು ಪಾಸಿಟಿವ್ ಅಷ್ಟೇ. ಈ ಒಂದು ಕ್ಲಾಸ್ ಅಟೆಂಡ್ ಮಾಡಿದ್ರೆ ಲೈಫ್ ಲಾಂಗ್ ನೀವು ದುಃಖ ಪಡಲ್ಲ, ಬೇಜಾರು ಮಾಡ್ಕೊಳ್ಳಲ್ಲ, ಹಿಂಸೆ ಆಗಲ್ಲ ನಿಮಗೆ. ಮತ್ತು ಯಾರೂ ಕೂಡ ಯಾವುದೇ ದುಷ್ಟಶಕ್ತಿಗಳು ನಿಮ್ಮ ಹತ್ರ ಬರೆದಂಗೆ ನೋಡ್ಕೋಬೋದು. ಒಂದು ವಿದ್ಯೆ ಗೊತ್ತಲ್ಲ, ನಾನು ಒಂದು ಯಾವುದೇ ರೀತಿಯಂಥ ಒಂದು ತಂತ್ರ ಮಾಡ್ತಂದ್ರೆ ಆವಾಗ ಆ ಕ್ಷಣಕ್ಕೆ ಸರಿಯುತ್ತೆ. ಮತ್ತು ಆ ಸಮಸ್ಯೆ ಬಂತು ಅಂತಂದಾಗ ವಿದ್ಯೆ ನಿಮ್ಮಲ್ಲಿ ಇತ್ತು ಅಂತಂದರೆ, ಕತ್ತಿ ಕೊಟ್ಟರೆ ಏನು ಮಾಡ್ತೀವಿ, ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಇಟ್ಕೊಂಡಿರ್ತೀನಿ, ನಾನು ಒಬ್ಬನು ಓಡಿಸ್ತಾನೆ. ಆ ಸೆಕ್ಯೂರಿಟಿ ಗಾರ್ಡ್ ಆದಮೇಲೆ ನೀವೇ ವಿದ್ಯೆ ಕಲ್ತ್ಕೊಬಿಟ್ರೆ ಎಂಥವ್ರನ್ನಾರು ನೀವು ಫೈಟ್ ಮಾಡ್ಬೋದಲ್ವಾ. ಅದೇ ರೀತಿ ನೆಗೆಟಿವ್ ಎನರ್ಜಿ ವಿರುದ್ಧ ಫೈಟ್ ಮಾಡೋದಕ್ಕೆ ಒಂದು ಅದ್ಭುತವಾದಂಥ ಒಂದು ಅಸ್ತ್ರ ಈ ಒಂದು ಆನ್ಲೈನ್ ಕ್ಲಾಸ್. ಈ ಆನ್ಲೈನ್ ಕ್ಲಾಸ್ಗೆ ನೀವು ಆದಷ್ಟು ಬೇಗ ರಿಜಿಸ್ಟರ್ ಆಗಿ. ತುಂಬ ಜನ ಇದರ ಒಂದು ಪ್ರಯೋಜನ ಪಡ್ಕೊಂಡಿದ್ದಾರೆ, ನೀವು ಈ ಒಂದು ಪ್ರಯೋಜನನ ಪಡ್ಕೊಳ್ಳಿ ಅಂತಲ್ಲ. ಇದು ವಿಶೇಷವಾದಂಥ ಒಂದು ಆನ್ಲೈನ್ ಕ್ಲಾಸಿನ ಒಂದು ವಿಚಾರ. ಈ ಮಾಂಗಲ್ಯ ದೋಷ ನಿವಾರಣೆ ಆಗಬೇಕು ಅಂತಂದರೆ ಹೆಣ್ಣುಮಕ್ಕಳು ತುಂಬ ಸರಳವಾದಂಥ ತಂತ್ರವನ್ನು ನೀವು ಮಾಡ್ಕೊಳ್ಳಿ ಮನೇಲಿ. ನೋಡಿ, ಇದು ನಿಮಗೆ ಮಾಂಗಲ್ಯ ದೋಷ ಇದೆಯೋ ಇಲ್ಲೋ ಎಷ್ಟೊಂದು ಜನಕ್ಕೆ ಗೊತ್ತಾಗಲ್ಲ. ಆದರೂ ಕೂಡ ನೀವು ಸರಳವಾದಂಥ ತಂತ್ರವನ್ನು ಮಾಡ್ಕೊಳ್ಳಿ. ನಿಮಗೆ ಏನೇ ಗಂಡನಿಗೆ ಏನೇ ಸಮಸ್ಯೆ ಆಗೋದಿತ್ತು ಅಂತಂದ್ರೂ ಕೂಡ ಅದು ಹೊರಟು ಹೋಗುತ್ತದೆ. ಗಂಡನಿಗೆ ಆರೋಗ್ಯದ ಸಮಸ್ಯೆ ಆಗುತ್ತೆ, ಅಥವಾ ಕೆಲಸದ ವಿಚಾರದಲ್ಲಿ ಸಮಸ್ಯೆ ಆಗ್ತಾ ಬರುತ್ತೆ, ಎಲ್ಲವೂ ಕೂಡ ಒಂದಾಗುತ್ತೆ. ಅದಕ್ಕೋಸ್ಕರ ಏನು ಮಾಡಬೇಕು ಅಂತ ನೋಡೋದಂದರೆ, ಮಾಂಗಲ್ಯ ದೋಷ ಅನ್ನುವಂಥದ್ದು ಅಂದರೆ ಗಂಡನಿಗೆ ಬರ್ತಾ ವೀಕ್ ಆಗ್ತಾಯಿತ್ತು ಅಂದರೆ, ಆರೋಗ್ಯದ ಸಮಸ್ಯೆ ಆಗ್ತಾಯಿತ್ತು, ಕೆಲಸದಲ್ಲಿ ಅಡಚಣೆ, ಯಾವಾಗಲೂ ದುಃಖ, ಬೇಜಾರು, ಹಿಂಸೆ ಇದೆಲ್ಲ ಆಗ್ತಾಯಿತ್ತು ಅಂತಂದರೆ ಇದೆಲ್ಲ ಮಾಂಗಲ್ಯ ದೋಷಕ್ಕೆ ಕಾರಣ ಆಗುತ್ತೆ. ಮತ್ತು ಪದೇ ಗಂಡನಿಗೆ ಆರೋಗ್ಯ ಸಮಸ್ಯೆ ಆಗುವಂಥದ್ದು, ಸುಸ್ತಾಗುವಂಥದ್ದು, ಇದ್ದದೆಲ್ಲ ಇದ್ದಕ್ಕಿದ್ದಂಗೆ ಏನೋ ತೊಂದರೆ ಆಗುವಂಥದ್ದು, ಆಕ್ಸಿಡೆಂಟ್ಗಳಾಗೋದು. ಅದಕ್ಕೆ ನೀವು ಏನು ಮಾಡಬೇಕು ಅಂತಂದರೆ, ದೀಪವನ್ನು ಹಚ್ತೀರ, ಅಖಂಡ ದೀಪವನ್ನು ಹಚ್ತೀರ ಮೊದಲ. ಈ ಅಖಂಡ ದೀಪವನ್ನು ಹಚ್ಚಿ ಮತ್ತು ಕಳಸಕ್ಕೆ ವಿಶೇಷವಾಗಿ ಅಖಂಡ ದೀಪವನ್ನು ಮತ್ತು ಕಳಸವನ್ನು ಇಡ್ತೀರ. ಈ ಅಖಂಡ ದೀಪ ಹಚ್ಚಿದಾಗ ನೀವೇನು ಮಾಡಿ, ಅದು ಸುತ್ತ ಕುಂಕುಮವನ್ನು, ಅರಿಶಿನ ಕುಂಕುಮವನ್ನು ಹಾಕ್ತೀರ ಗೊತ್ತಲ್ಲ. ಇದನ್ನು ಹಾಕಲೇಬೇಕು. ನೋಡಿ, ದೀಪ ಅಂತ ಹೇಳ್ತೀವಲ್ಲ, ದೀಪವನ್ನು ಹಚ್ಚೋದ್ರಿಂದ ಏನಕ್ಕೆ ದೀಪವನ್ನು ನಮ್ಮ ಒಂದು ಭಾರತೀಯ ಸಂಸ್ಕೃತಿಯಲ್ಲಿ ಏನು ಅಂತಂದರೆ, ದೀಪವನ್ನು ಹಚ್ತಾ ಅಂತಂದರೆ, ದೀಪ ಅನ್ನೋಂಥದ್ದು ಇದೆಯಲ್ಲ ಅದು ಬೆಂಕಿ, ಎಣ್ಣೆ ಅನ್ನುವಂಥದ್ದು ಕರ್ಮ. ಈ ಮಧ್ಯ ಬತ್ತಿ ಇದೆಯಲ್ಲ ಅದು ಒಂದು ಸೇತುವೆ. ಅಂದರೆ ದೀಪ ಉರಿಯೋದಕ್ಕೆ, ಬೆಂಕಿ ಉರಿಯೋದಕ್ಕೆ ಎಣ್ಣೆ ಸಪ್ಲೈ ಆಗಬೇಕು, ಅದು ಎಣ್ಣೆ ಯಾವುದ್ರ ಮೂಲಕ ಬತ್ತಿ. ಅದೇ ನಮ್ಮ ಕರ್ಮ ಕಳಿಬೇಕು ಅನ್ನೋಂಥದ್ದು ಆಗಬೇಕು ಅಂತಂದರೆ ಭಕ್ತಿ ಮುಖ್ಯ. ಭಗವಂತನಲ್ಲಿ ಬೆಳಕು ಅಂತಂದರೆ ಒಂದು ಶಕ್ತಿ, ಬೆಳಕು ಅಂತಂದರೆ ಸೂರ್ಯ, ಬೆಳಕು ಅಂತಂದರೆ
ಒಂದು ವಿಶೇಷವಾದಂಥ ದೈವಾನುಭೂತಿ ಗೊತ್ತಲ್ಲ, ಅದು ಬೆಳಗಬೇಕು ಅಂತ ನಮ್ಮ ಕರ್ಮ ಕಳಿಬೇಕು. ಆ ಕರ್ಮ ಕಳಿಬೇಕು ಅಂತ ನಮಗೂ ಮತ್ತು ದೇವ್ರಿಗೂ ಇರುವಂಥ ಒಂದು ಸೇತುವೆ ಯಾವುದು ಅಂತಂದರೆ ಭಕ್ತಿ. ಭಕ್ತಿಯನ್ನು ನಾವು ಬತ್ತಿಯ ಮೂಲಕ ಹಚ್ಚಬೇಕು. ನೋಡಿ, ಯಾವುದೇ ಒಂದು ಸಭೆ ಸಮಾರಂಭದಲ್ಲಿ ನಾವು ಮಾಡಬೇಕಾದ್ರೆ ಫಸ್ಟು ದೀಪವನ್ನು ಜ್ಯೋತಿಯನ್ನು ಬೆಳಗಿಸಿಯೇ ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾಯಿಲ್ಲ, ಕೊಡೋರಿಗೆ ಕೊಡೋಕ್ಕಾಗ್ತಾಯಿಲ್ಲ, ಸಿಕ್ಕಾಪಟ್ಟೆ ಸಾಲ ಆಗ್ಬಿಟ್ಟಿದೆ ಹೊರಗಡೆ. ಸಾಲದವರು ಫೋನ್ ಮೇಲೆ ಫೋನು, ಮೆಸೇಜ್ ಮೇಲೆ ಮೆಸೇಜು, ದುಡ್ಡು ಕೊಡಲಿಲ್ಲ ಅಂತ ಮನೆ ಹತ್ರ ಬಂದು ಗಲಾಟೆ ಮಾಡ್ತೀನಿ ಅಂತ ಇದ್ದಾರೆ. ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾಯಿಲ್ಲ ಅನ್ನೋಂಥವ್ರಿಗೆ ತಲೆನೇ ಕೆಡಿಸ್ಕೊಬೇಡಿ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೆಯಲ್ಲಿಟ್ಟು ಪ್ರತಿಷ್ಠಾಪನೆ ಮಾಡಿದ್ದಾಯಿತು ಅಂದರೆ 6 ತಿಂಗಳಲ್ಲಿ ಅದೆಂಥದ್ದೇ ಸಾಲ ಸೋಲಗಳಿದ್ರು ನಿವಾರಣೆ ಆಗಿಬಿಡುತ್ತೆ. ಸೈಟ್ ತೊಗೋತೀರಾ, ಮನೆ ಕಟ್ತೀರಾ, ಮಕ್ಕಳಿಗೆ ಓದ್ಸೋಕ್ಕೆ ದುಡ್ಡಿಲ್ಲ ಅಂತೀರ, ಮಕ್ಳಿಗೆ ಹೆಂಗೋ ಓದಿಸ್ಬಿಡ್ತೀರಾ, ಯಾವುದೋ ರೀತಿಯಿಂದ ದುಡ್ಡು ಬಂದುಬಿಡುತ್ತೆ ನಿಮಗೆ ಅಂಥ ಒಂದು ಪವರ್ಫುಲ್ ಯಂತ್ರ. ಈ ಒಂದು ಯಂತ್ರವನ್ನು ಮನೇಲಿ ಪ್ರತಿಷ್ಠಾಪನೆ ಮಾಡಿ. ಇದು ಸಾಕ್ಷಾತ್ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನೆಲೆಸಿದ ಹಾಗೆ. ಈ ಒಂದು ದೀಪಾವಳಿ ಹಬ್ಬದ ಸಮಯದಲ್ಲಿ ನೀವೇನು ಮಾಡಿ ಅಂತಂದರೆ, ಈ ಒಂದು ಅಷ್ಟಲಕ್ಷ್ಮಿ ಯಂತ್ರವನ್ನು ಒಂದು 5 ರೂಪಾಯಿ ಕಾಯಿನ್ನು, ಚಿನ್ನದ ಬಣ್ಣದ ಕಾಯಿನ ಮೇಲೆ ಒಂದು 21 ಕಾಯಿನ ಮೇಲೆ ತಟ್ಟೆಯಲ್ಲಿ ಹಾಕ್ಬಿಟ್ಟು 21 ಕಾಯಿನ ಹಾಕಿ ಅದರ ಮೇಲೆ ಯಂತ್ರವನ್ನು ಇಟ್ಟು ಅದರ ಮೇಲೆ ತುಪ್ಪದ ದೀಪವನ್ನು ಹಚ್ಚಿ, ಗೊತ್ತಾದ ಯಾರು ತೊಗೊಂಡಿರೋರು, ತೊಗೊಳ್ದಿದ್ದವರು ತೆಗೆದುಕೊಂಡು ದೀಪವನ್ನು ಹಚ್ಚಿ ಈ ಒಂದು ಯಂತ್ರ 10ರಷ್ಟು ಪವರ್ಫುಲ್ಲು ಆಗುತ್ತೆ. ಮತ್ತು ಈ ಬಾರಿ ಭಾಳಷ್ಟು ಜನ ಹೇಳ್ತಾಯಿದ್ರು, ಗುರುಗಳೇ ಈ ಬಾರಿ ನಾನು ತೊಗೋಬೇಕು ಅಂದ್ಕೊಂಡಿದ್ದೀನಿ, ವಿಶೇಷವಾದಂಥ ಯಾವ್ದಾದ್ರು ವಸ್ತುಗಳು ಕೊಡಿ ಗುರುಗಳೇ ಅಂತ. ಏಕೆಂದರೆ ಇದು ಕೊನೆಯ ಹಬ್ಬ ಆಗಿರೋದ್ರಿಂದ ಈ ಬಾರಿ ಈ ದೀಪಾವಳಿ ಹಬ್ಬಕ್ಕೆ ಯಾರ್ಯಾರು ಮುಂಚಿತವಾಗಿ ಬಂದು ತೊಗೋತಿರೋ ಆ ದೀಪಾವಳಿ ಹಬ್ಬದ ವಿಶೇಷಾರ್ಥವಾಗಿ ಅಷ್ಟಲಕ್ಷ್ಮಿ ಅಂತ ಅವರಿಗೆ ಕರಂಗಾಳಿ ಮಾಲೆಯನ್ನು ಇದ್ರ ಜೊತೆ ಉಚಿತವಾಗಿ ಕೊಡ್ತಾಯಿದ್ದೀನಿ. ಮತ್ತು ಜನವಶೀಕರಣದ ಪೌಡರು, ಜೊತೆಗೆ ಇನ್ನೊಂದು ಏನು ಅಂತಂದರೆ ಶತ್ರು ಬಾಧೆಗೆ ತ್ರಿಶೂಲವನ್ನು ಕೊಡ್ತಾಯಿದ್ರು. 3 ವಸ್ತುಗಳನ್ನು ದೈವಶಕ್ತಿ. ಯಾಕಂದರೆ ದಸರಾದಲ್ಲಿ ಕೊಟ್ಟಾಗ ಗುರುಗಳು ತುಂಬ ಚೆನ್ನಾಗಾಯಿತು ಗುರುಗಳೇ, ಶತ್ರು ನೀವು ಹೇಳ್ದಂಗೆ ಕ್ಷಮೆ ನನ್ನ ಸಾರಿ ಕೇಳಿದ ಗುರುಗಳೇ, ನಂಗೆ ಅಷ್ಟು ಖುಷಿ ಆಯಿತು ಆ ಒಂದು ಇದರಿಂದ ಅಂತಂದರೆ, ಅದಕ್ಕೋಸ್ಕರ ಈ ಸರಿನೂ ಕೊಡಿ, ನಮ್ಮ ರಿಲೇಟಿವ್ಸ್ಗೆ ನಾನು ಹೇಳ್ತಾ ಇದ್ದೀನಿ ತೊಗೋಬೇಕು ಅಂತ ತುಂಬ ಜನ ಹೇಳಿದ್ರು. ಹಾಗಾಗಿ ಈ ಒಂದು ಯಂತ್ರವನ್ನು ಕೊಡ್ತಾಯಿದ್ದೀನಿ. ಗೊತ್ತಲ್ಲ, ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೇಲಿಗೆ ಸುತ್ತಕ ಗೀತ್ಕ ವೆಜ್ಜು ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದೇನೂ ಇಲ್ಲ. ಇಟ್ಟರೆ ಸಾಕು ಕೆಲಸ ಆಗುತ್ತೆ. ದೇವ್ರ ಮಲ್ಲಾರು ಇಡ್ಬೋದು, ಬೀರಿನಲ್ಲಾರು ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ, ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ ಅಂತ ಒಂದು ಅದ್ಭುತವಾದಂಥ ಒಂದು ಯಂತ್ರ. ಇದು ಪ್ರತಿಯೊಬ್ಬರು ಮನೇಲಿರಬೇಕು ಅನ್ನೋಂಥದ್ದೇ ನನ್ನ ಒಂದು ಇಚ್ಛೆ ಆಯ್ತಲ್ಲ. ಈ ಸರಿ ಯಾರು ಅಷ್ಟಲಕ್ಷ್ಮಿ ತಗೋತಿರೋ ಅದನ್ನು ನಾನು ಹೇಳ್ದಂಗೆ ಪೂಜೆ ಮಾಡ್ತಿರೋ 10ರಷ್ಟು ಪವರ್ಫುಲ್ಲು ಆಗುತ್ತೆ. ಮಿಸ್ ಮಾಡದೆ ಈ ಒಂದು ಯಂತ್ರವನ್ನು ಈ ಬಾರಿ ತೆಗೆದುಕೊಳ್ಳಿ. ಇದು ವಿಶೇಷವಾದ ಲಕ್ಷ್ಮೀ ಹಬ್ಬ ಇದೆ, ದೀಪಾವಳಿ ಹಬ್ಬದ ದಿನ. ಹಾಗಾಗಿ ತಗೊಳ್ಳಿ, ತುಂಬ ಚೆನ್ನಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಯಾರು ತೊಗೋಬೇಕು ಅಂತಂದು 10 ಸಾರಿ ಸಂಕಲ್ಪ ಮಾಡಿ, ಸ್ಟ್ರಾಂಗಾಗಿ ಸಂಕಲ್ಪ ಮಾಡಿ, 11ನೇ ಬಾರಿ ನಿಮ್ಮ ಮನೆಗೆ ಆ ಒಂದು ಅಷ್ಟಲಕ್ಷ್ಮಿ ಯಂತ್ರ ಇರುತ್ತೆ. ಗೊತ್ತಲ್ಲ, ಇದು ಅಷ್ಟಲಕ್ಷ್ಮಿ ಯಂತ್ರದ ವಿಚಾರ. ನಂತರ ಅದನ್ನು ಪ್ರಾರಂಭವನ್ನು ಮಾಡುತ್ತೇವೆ, ಹೌದಲ್ವಾ? ಅಂದರೆ ನಮ್ಮಲ್ಲಿರುವಂಥ ಅಜ್ಞಾನ ಹೋಗಬೇಕು, ಅಜ್ಞಾನ ಕರ್ಮದ ಮೂಲಕ ಹೋಗಬೇಕು. ಅದಕ್ಕೆ ಅದನ್ನು ಮಾಡ್ಕೋಬೇಕು. ಏನು ಮಾಡೋದು ಅಂತ ನೋಡಿ, ದೀಪ ಮತ್ತು ಕಳಸ ಇದೆಯಲ್ಲ, ಈ ದೀಪಕ್ಕೆ ನೀವೇನು ಮಾಡಿದ್ಬೇಕಂದ್ರೆ ಕುಂಕುಮವನ್ನು ಹಚ್ಚಬೇಕು. ಮತ್ತು ದೀಪದಲ್ಲಿ ನೀವು ಮತ್ತು ಇನ್ನು ಕಳಸದಲ್ಲಿ ನೀವೇನು ಮಾಡ್ತೀರ, ಅದು ಒಂದು ಚೊಂಬು ಅಥವಾ ಒಂದು ಚಿಕ್ಕ ಬಿಂದಿಗೆ ಹಾಕ್ತೀರ, ಅದ್ರ ಒಳಗಡೆ ನೀರು ಹಾಕಿರ್ತೀರ, ಸುತ್ತ ವೀಳ್ಯದೆಲೆ ಹಾಕಿರ್ತೀರ, ಮೇಲೆ ಒಂದು ತೆಂಗಿನಕಾಯಿ. ಈ ಒಂದು ಕಳಸದ ಮಧ್ಯದ ಭಾಗದಲ್ಲಿ ಕುಂಕುಮವನ್ನು ದೊಡ್ಡದಾಗಿ ಹಾಕಬೇಕು, ಅಥವಾ ತೆಂಗಿನಕಾಯಿ ಮೇಲೆ ದೊಡ್ಡದಾಗಿ ಕುಂಕುಮವನ್ನು ಹಾಕಬೇಕು. ಗೊತ್ತಾಯ್ತಲ್ಲ? ಅಥವಾ ಅದ್ರ ಮೇಲೆ ನೀವೇನಾರು ಮುಖವಾಡ ಇತ್ತು ಅಂತಂದರೆ ಮುಖವಾಡ ಒಂದು ಬೆಳ್ಳಿದು ಏನೋ ಮುಖವಾಡ, ಅದಕ್ಕೆ ಕುಂಕುಮವನ್ನು ಹಾಕಬೇಕು. ಅದರ ಒಂದು ಕುಂಕುಮವನ್ನು ತೆಗೆದುಕೊಂಡು ಮತ್ತು ದೀಪದಲ್ಲಿ ನೀವು ಏನು ಸುತ್ತ ಹಾಕಿರ್ತಲ್ಲ ಅದರ ಒಂದು ಕುಂಕುಮವನ್ನು ತೆಗೆದುಕೊಂಡು ಎರಡನ್ನೂ ಕೂಡ ಮಿಶ್ರಣವನ್ನು ಮಾಡಿ ನಿಮ್ಮ ಒಂದು ತಾಳಿಗೆ ಹಾಕಿಕೊಂಡು ಹಚ್ಚಿಕೊಂಡರೆ ಸಾಕು. ನಿಮಗೆ ಮಾಂಗಲ್ಯ ದೋಷ ಪರಿಪೂರ್ಣವಾಗಿ ಹೊರಟೋಗ್ಬಿಡುತ್ತೆ. ನಿಮ್ಮ 1 ವರ್ಷ ನಿಮಗೆ ಯಾವುದೇ ರೀತಿಯಂತಂದು ಕೆಟ್ಟದು, ನಿಮ್ಮ ಗಂಡನಿಗೆ ತೊಂದರೆ ಆಗಲಿ, ಸಮಸ್ಯೆ ಆಗಲಿ, ಹಣಕಾಸಿನ ಅಡಚಣೆ ಆಗಲಿ, ಕೆಲಸದಲ್ಲಿ ಸಮಸ್ಯೆ ಆಗಲಿ, ಆರೋಗ್ಯ, ಆಯುಷು, ಅಭಿವೃದ್ಧಿ ಎಲ್ಲವೂ ಕೂಡ ಸಿಗುತ್ತಾ ಹೋಗುತ್ತೆ. ಅದಕ್ಕೋಸ್ಕರ ಅದನ್ನು ಮಾಡಿಕೊಳ್ಳಿ. ಒಂದು ಮತ್ತೆಲ್ಲ ಈ ಸರಳವಾದ ತಂತ್ರವನ್ನು ಮಾಡ್ಕೊಳ್ಳಿ. ಇದಕ್ಕೇನು ದೊಡ್ಡ ದೊಡ್ಡ ಹೋಮ ಪೂಜೆ ಪುರಸ್ಕಾರ ಮಾಡೋಂಥ ಅವಶ್ಯಕತೆ ಇಲ್ಲ. ಸರಳವಾದಂಥ ಇದರಿಂದ ನೀವು ದೋಷ ಪರಿಹಾರ ಮಾಡ್ಕೋಬಹುದು, ಗೊತ್ತಲ್ಲ.
ಮತ್ತು ಯಾರ್ಯಾರಿಗೆ ಮಾಂಗಲ್ಯ ದೋಷ ನಿವಾರಣೆ ಆಗಬೇಕು ಅನ್ನೋಂಥವ್ರು ನಿಮ್ಮ ಹೆಸರನ್ನ ಕಮೆಂಟ್ ಮಾಡಿ. ಮತ್ತು ಯಾರಿಗೆ ಒಳ್ಳೆಯದಾಗಬೇಕು ಅನ್ನೋರು ನಿಮ್ಮ ಹೆಸರನ್ನ ಕಮೆಂಟ್ ಮಾಡಿ. ನಾನಿಲ್ಲಿ ಸಂಕಲ್ಪವನ್ನು ಮಾಡ್ತೀನಿ, ನೀವು ತಂತ್ರವನ್ನು ಮಾಡಿ. ಅಮ್ಮ ಮಹಾಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರೋದಕ್ಕೆ ನನಗೆ ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ. ನಾನು ಇಲ್ಲಿ ವಿಶೇಷವಾಗಿ ಸಂಕಲ್ಪವನ್ನು ಮಾಡ್ತೀನಿ, ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ಒಂದು ಪವಾಡವೇ ಸೃಷ್ಟಿಯಾಗಿ ಬಿಡುತ್ತದೆ. ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ. ಇನ್ನು ಆಧ್ಯಾತ್ಮ ಪಯಣಕ್ಕೆ ಹೊರಟಿದ್ದೀವಿ. ಎಲ್ಲಿಗೆ ಅಂತಂದರೆ ದೇವರುಗಳ ನಾಡು ಅಂತ ಕರೆಸ್ಕೊಳ್ಳುವಂತಹ ಕೇರಳಗೆ 3 nights 4 days ಗೊತ್ತಲ್ಲ. ಎಲ್ಲಿಗೆ ಅಂತ ಅನಂತ ಪದ್ಮನಾಭ, ಚೋಟಾಣಿಕೆರೆ, ಮತ್ತು ಭಗವತಿ ಟೆಂಪಲ್ಲು, ಮತ್ತು ಕಣ್ಣೂರು, ಮತ್ತು ವಿಷ್ಣುಮಾಯ ಟೆಂಪಲ್ಲು, ಮತ್ತು ಅಲ್ಲೇ ಇರುವಂಥ ಒಂದು ಸಮುದ್ರ, ಬೀಚು ಮತ್ತು ಬೋಟಿಂಗು ಎಲ್ಲ ಅದ್ಭುತವಾದಂತಹ ಒಂದು ಆಧ್ಯಾತ್ಮ ಪಯಣಕ್ಕೆ ಹೊರಟಿದ್ದೀವಿ. ಈ ಒಂದು ದೇವರ ದರ್ಶನದಿಂದ ನಮಗೆ ಮಾಟ ಮಂತ್ರ ಆಗಿರ್ಬೋದು, ಮತ್ತು ಜೀವನದಲ್ಲಿ ನಾನಾ ರೀತಿಯಂಥ ಸಮಸ್ಯೆಗಳಿರ್ಬೋದು, ಅದೆಲ್ಲ ಮರೆತು ದೇವರ ದರ್ಶನ ಮಾಡ್ಕೊಂಡು ಕರ್ಮಗಳನ್ನು ಕೂಡ ಕಳ್ಕೊಂಡು ಬರೋದಕ್ಕೆ ಹೊರಟಿದ್ದೀವಿ ಅಲ್ಲ. ಇದೇ ನವಂಬರ್ ತಿಂಗಳಲ್ಲಿ ನಾವು ಹೊರಟಿದ್ದೀವಿ. ಹೆಚ್ಚಿನ ಮಾಹಿತಿಗೆ ಈ ಕೆಳಗಡೆ ಇರುವಂಥ ಒಂದು ಫೋನ್ ನಂಬರ್ಗೆ ನೀವು ಕರೆ ಮಾಡಿ ನೀವು ತಿಳ್ಕೊಳ್ಳಿ. ಅದ್ಭುತವಾದಂಥ ಒಂದು ಆಧ್ಯಾತ್ಮ ಪಯಣ ಮಿಸ್ ಮಾಡಬೇಡಿ. ಖಂಡಿತವಾಗ್ಲೂ ಕೂಡ ನೀವು ಬನ್ನಿ. ನವಂಬರ್ ತಿಂಗಳಲ್ಲಿ ನಿಮ್ಮ ಜನ್ಮದಲ್ಲಿ ಮತ್ತೆ ಈ ಒಂದು ಆಧ್ಯಾತ್ಮ ಪಯಣ ನಿಮಗೆ ಸಿಗೋದಿಲ್ಲ ಅಲ್ಲ. ಇದರಲ್ಲಿ ನಾವೇ ಇರ್ತೀವಿ, ಸ್ವತಃ ನಾವೇ ನಿಂತು ಆ ದೇವರುಗಳ ದರ್ಶನವನ್ನು ಮಾಡಿಸ್ತೀವಿ. ಜೊತೆಗೆ ಇನ್ನೊಂದಂತಂದರೆ ಕೆಲವೊಂದರ ತಂತ್ರವನ್ನು ನಾನೇ ನಿಂತು ನಿಮಗೆ ನಿಮ್ಮ ಸಮಸ್ಯೆಗೆ ತಕ್ಕಂಗೆ ನಾನು ನಿಮಗೆ ಮಾಡಿಕೊಡ್ತೀನಿ ಅಲ್ಲ. ಹಾಗೆ ಒಂದು ಅದ್ಭುತವಾದಂಥ ಒಂದು ಆಧ್ಯಾತ್ಮ ಪಯಣ ನಾವೆಲ್ಲ ಹೊರಟಿದ್ದೀವಿ. ಖಂಡಿತ ನೀವು ಬರ್ತೀರ ಅಲ್ವಾ? ಖಂಡಿತವಾಗ್ಲೂ ಬನ್ನಿ. ಇನ್ನು ವಧುವರರ ಮಾಹಿತಿ ಕೇಂದ್ರ ನಮ್ಮ ಟ್ರಸ್ಟ್ ವತಿಯಿಂದ ನಾವು ಮಾಡಿದ್ದೀವಿ. ಇದು ಉಚಿತವಾಗಿರುತ್ತೆ. ಖಂಡಿತವಾಗ್ಲೂ ಕೂಡ ನೀವು ಅಥವಾ ನಿಮಗೆ ಬೇಕಾದಂಥವ್ರು ಅವ್ರದ್ದೆಲ್ಲರೂ ಕೂಡ ಪ್ರೊಫೈಲು ಮತ್ತು ಬಯೋಡೇಟಾವನ್ನು ಕಳಿಸ್ತು ಅಂತಂದರೆ ಇಲ್ಲಿ ತುಂಬ ಜನ ಬರ್ತಾರೆ. ನಾವು ಸಮಾವೇಶ ಮಾಡ್ತಾ ಇರ್ತೀವಿ. ಸುಮಾರು ಜನ ನಿಮ್ಮ ಪ್ರೊಫೈಲನ್ನು ನೋಡಿ ನಿಮಗೆ ಕರೆ ಮಾಡ್ಬೋದು. ವಧು ಆಗಲಿ ಅಥವಾ ವರರಾಗಲಿ ಖಂಡಿತವಾಗ್ಲೂ ಕೂಡ ನಿಮ್ಮ ಒಂದು ಪ್ರೊಫೈಲನ್ನು ನಿಮಗೆ ವಾಟ್ಸಪ್ ಕಳಿಸಿ ಸಾಕು. ಯಾಕಂದರೆ ಇದು ಉಚಿತವಾಗಿರೋದ್ರಿಂದ ಬೇಕಾದ್ರೆ ಇದಕ್ಕೆ ಸರ್ವಿಸ್ ಬೇಕು, ಹೋಗಿ ಎಷ್ಟೊಂದು ಜನಕ್ಕೆ ನೋಡೋದಕ್ಕಾಗೋದಿಲ್ಲ, ನಾವು ಹುಡುಕೊಡಿ ಅಂತ ಹೇಳ್ತಾರೆ. ಅಂಥವ್ರಿಗೂ ಕೂಡ ಸರ್ವಿಸು ಕೂಡ ಇದೆ, ಉಚಿತವಾಗಲೂ ಕೂಡ ಇದೆ ಗೊತ್ತಲ್ಲ. ಏನಿಲ್ಲ, ನೀವು ಸರಳವಾಗಿ ನೀವು ನಿಮ್ಮ ಒಂದು ಪ್ರೊಫೈಲು ಮತ್ತು ಬಯೋಡೇಟಾವನ್ನು ನೀವು ಕಳಿಸ್ತು ಅಂತಂದರೆ ಸಾಕು. ನಿಮ್ಗೆ ತುಂಬ ಜನ ಹುಡುಕ್ತಾ ಇದ್ದಾರೆ, ವಧು ಮತ್ತು ವರರು, ಮತ್ತು ಡಾಕ್ಟ್ರು, ಇಂಜಿನಿಯರು, ಬಿಸ್ನೆಸ್ಮೆನ್ನು, ಮತ್ತು ನಮ್ಮದೇ ಆದಂಥ ಒಂದು ಕೆಲವೊಂದಾರು ಜನ ಕಂಡೀಷನ್ ಇರುತ್ತೆ. ಬೆಂಗಳೂರಲ್ಲೇ ಇರಬೇಕು, ಮೈಸೂರಲ್ಲೇ ಇರಬೇಕು, ಇಂಥ ಜಾಗದಲ್ಲೇ ಇರಬೇಕು, ಅಂಥವ್ರಿಗೆಲ್ಲ ಕೂಡ ತುಂಬ ಅನುಕೂಲ ಆಗುತ್ತೆ ಗೊತ್ತಲ್ಲ. ನೀವು ಈ ಒಂದು ವಧುವರರ ಮಾಹಿತಿ ಕೇಂದ್ರಕ್ಕೆ ನೀವು ಕೈ ಜೋಡಿಸಿ ನಿಮ್ಮದೇ ಆದಂತಹ ಒಂದು ಸಮುದಾಯದ ಬಾಳ ಸಂಗಾತಿಯನ್ನು ನೀವು ಹುಡುಕೊಳ್ಳಿ ಅಲ್ಲ. ಇದು ಅದ್ಭುತವಾದಂತಹ ಒಂದು ವಿಚಾರ, ಇದು ಪುಣ್ಯದ ಕೆಲಸ. ಖಂಡಿತವಾಗ್ಲೂ ಕೂಡ ಇದರ ಒಂದು ಉಪಯೋಗವನ್ನು ನೀವು ಪಡ್ಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಈ ಒಂದು ಕೆಳಗಡೆ ಇರುವಂಥ ಒಂದು ಫೋನ್ ನಂಬರ್ಗೆ ಕರೆಯನ್ನು ಮಾಡಿ.